Okay. So internal trade ಅಲ್ಲಿ ಮತ್ತೆ we have seen two types, that is wholesale trade and the other one is retail trade, right? So now wholesale trade meaning ನೋಡಿದ್ವಿ and we have seen the different types of services offered by the wholesalers, types of services given by the wholesalers to the manufacturers and retailers. ಉತ್ಪಾದಕರಿಗೆ ಮತ್ತು ರಿಟೇಲರ್ಸಿಗೆ ಯಾವ್ಯಾವ ಥರದ ಸೇವೆಗಳನ್ನು ಹೋಲ್ಸೇಲರ್ಸ್ ಕೊಡ್ತಾರೆ ಅಂತ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಸೊ ಹೋಲ್ಸೇಲ್ ಟ್ರೇಡ್ ಅಂದರೆ ಏನು, ಅದರ ಸರ್ವಿಸಸ್ ಎಲ್ಲ ಕಂಪ್ಲೀಟ್ಲಿ ವಿ ಹ್ಯಾವ್ ಸೀನ್. ಸೊ ಇನ್ ಟುಡೇಸ್ ಕ್ಲಾಸ್ ವಿ ಶಾಲ್ ಬಿಗಿನ್ ವಿತ್ ದ ಅನದರ್ ಟೈಪ್ ಆಫ್ ಇಂಟರ್ನಲ್ ಟ್ರೇಡ್, ದ್ಯಾಟ್ ಈಸ್ ರಿಟೇಲ್ ಟ್ರೇಡ್. ಓಕೆ, ಸೊ ರಿಟೇಲ್ ಟ್ರೇಡಲ್ಲಿ ಫಸ್ಟ್ ವಿ ಶಾಲ್ ಸಿ ದ ಮೀನಿಂಗ್ ಆಫ್ ರಿಟೇಲಿಂಗ್. ರಿಟೇಲಿಂಗ್ ಅಂದರೆ ಏನು? ರಿಟೇಲಿಂಗ್ ಈಸ್ ನಥಿಂಗ್ ಬಟ್ ಸೇಲ್ ಆಫ್ ಗೂಡ್ಸ್ ಟು ದ ಅಲ್ಟಿಮೇಟ್ ಕನ್ಸ್ಯೂಮರ್. ಅಲ್ಟಿಮೇಟ್ ಆಗಿ ಹೋಲ್ಸೇಲರ್ಸಿಂದ ಇಸ್ಕೊಂಡಿದ್ದಂಥ ಪ್ರಾಡಕ್ಟ್ಸನ್ನು ಅಲ್ಟಿಮೇಟ್ ಯಾರಿಗೆ ಸೇಲ್ ಮಾಡ್ತಾರೆ? ಟು ದ ಕನ್ಸ್ಯೂಮರ್ಸ್. ಅಲ್ಟಿಮೇಟ್ಲಿ ದ ಗೂಡ್ಸ್ ವಿಲ್ ಬಿ ಸೋಲ್ಡ್ ಟು ದ ಕನ್ಸ್ಯೂಮರ್ಸ್ ಫಾರ್ ದೇರ್ ಪರ್ಸ್ನಲ್ ಯೂಸ್. ಕನ್ಸ್ಯೂಮರ್ಸಿನ ಪರ್ಸ್ನಲ್ ಯೂಸಿಗಾಗಿ ಗೂಡ್ಸನ್ನು ಸೇಲ್ ಮಾಡ್ತಾರಲ್ಲ, ಅದಕ್ಕೆ ರಿಟೇಲಿಂಗ್ ರಿಟೇಲ್ ಟ್ರೇಡಿಂಗ್ ಅಂತ ಹೇಳ್ತಾರೆ. ಓಕೆ, ಪರ್ಸ್ನಲ್ ಯೂಸ್ ಆರ್ ನಾನ್ ಬಿಸ್ನೆಸ್ ಯೂಸ್ ಅಂತಲೂ ಹೇಳ್ಬೋದು. ಓಕೆ, ಬಿಸ್ನೆಸ್ ಅಂದರೆ ಬಾಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಇರುತ್ತೆ, ನಾನ್ ಬಿಸ್ನೆಸ್ ಅಂದರೆ ಪರ್ಸ್ನಲ್ ಯೂಸ್ ಅಂದಂಗೆ. ಅಂಡರ್ಸ್ಟೂಡ್? ಪರ್ಸ್ನಲ್ ಯೂಸ್ ಆರ್ ನಾನ್ ಬಿಸ್ನೆಸ್ ಯೂಸ್. ಅಂಡರ್ಸ್ಟೂಡ್ ದ ಮೀನಿಂಗ್ ಆಫ್ ರಿಟೇಲಿಂಗ್? Retailing is nothing but sale of the goods to the ultimate consumers. Why? For their personal use. Consumers in a personal use ಗೋಸ್ಕರ ಏನು ಗೂಡ್ಸನ್ನು ಸೇಲ್ ಮಾಡ್ತಾರಲ್ಲ ಅದಕ್ಕೇನಂತ ಹೇಳ್ತಾರೆ? ರಿಟೇಲಿಂಗ್. ಪರ್ಸ್ನಲ್ ಯೂಸ್ ಆರ್ ನಾನ್ ಬಿಸ್ನೆಸ್ ಯೂಸ್. ನಾನ್ ಬಿಸ್ನೆಸ್ ಯೂಸ್ ಆ್ಯಂಡ್ ಪರ್ಸ್ನಲ್ ಯೂಸ್ ಆರ್ ಒನ್ ಆ್ಯಂಡ್ ಓನ್ಲಿ ದ ಸೇಮ್. ಓಕೆ, ಅಂಡರ್ಸ್ಟುಡ್ ದ ಮೀನಿಂಗ್ ಆಫ್ ರಿಟೇಲಿಂಗ್? ಇನ್ನು ರಿಟೇಲ್ ಟ್ರೇಡ್. Retail trade is nothing but buying and selling of goods and services. Buying and selling of goods and services in a smaller ಕ್ವಾಂಟಿಟೀಸ್. ಓಕೆ, ಸಣ್ಣ ಕ್ವಾಂಟಿಟಿಯಲ್ಲಿ ಗೂಡ್ಸನ್ನು ಪರ್ಚೇಸ್ ಮಾಡಿ ಸಣ್ಣ ಕ್ವಾಂಟಿಟಿಯಲ್ಲಿ ಏನು ಮಾಡ್ತಾರೆ? ಅಲ್ಟಿಮೇಟ್ ಕನ್ಸ್ಯೂಮರ್ಸಿಗೆ ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ವ್ಯಾಪಾರ ಮಾಡೋದಕ್ಕೆ ಏನಂತ ಹೇಳ್ತಾರೆ? ರಿಟೇಲ್ ಟ್ರೇಡ್. ಓಕೆ, ಬಾಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇನ್ ಅ ಕಂಪ್ಯಾರಿಟಿವ್ಲಿ ಸ್ಮಾಲರ್ ಕ್ವಾಂಟಿಟಿ. ಹೋಲ್ಸೇಲ್ ಟ್ರೇಡಿಂಗಲ್ಲಿ ದೇ ಯೂಸ್ ಟು ಬೈ ಇನ್ ಬಲ್ಕ್ ಆ್ಯಂಡ್ ಸೆಲ್ ದ ಗೂಡ್ಸ್ ಟು ದ ರಿಟೇಲರ್ಸ್. ಓಕೆ, ಇಲ್ಲಿ ಸ್ಮಾಲರ್ ಕ್ವಾಂಟಿಟಿಯಲ್ಲಿ ಸೇಲ್ ಮಾಡ್ತಾರೆ ಟು ದ ಅಲ್ಟಿಮೇಟ್ ಕನ್ಸ್ಯೂಮರ್ಸ್ ಆ್ಯಸ್ ಪರ್ ದ ಡಿಮಾಂಡ್. ಕಸ್ಟಮರ್ಸ್ ಎಷ್ಟು ಬೇಕಂತ ಡಿಮಾಂಡ್ ಮಾಡ್ತಾರಲ್ಲ ಅಷ್ಟು ದ ರಿಟೇಲರ್ಸ್ ವಿಲ್ ಸಪ್ಲೈ ದ ಗೂಡ್ಸ್ ಆಸ್ ವೆಲ್ ಆಸ್ ಸರ್ವಿಸಸ್ ಟು ದ ಅಲ್ಟಿಮೇಟ್ ಕಸ್ಟಮರ್ಸ್. ಹಾಗಾದರೆ ರಿಟೇಲರ್ಸ್ ಅಂದರೆ ಯಾರು? ರಿಟೇಲರ್ ಇಸ್ ನಥಿಂಗ್ ಬಟ್ ದ ಪರ್ಸನ್ ಹೂ ಇಸ್ ಎಂಗೇಜ್ಡ್ ಇನ್ ರಿಟೇಲ್ ಟ್ರೇಡಿಂಗ್. ರಿಟೇಲ್ ಟ್ರೇಡನ್ನು ಯಾರು ಮಾಡ್ತಾರಲ್ಲ, ಆರ್ ಎಲ್ಸ್ ಯು ಕ್ಯಾನ್ ಸೇ ಸೆಲ್ಲಿಂಗ್ ಆಫ್ ಗೂಡ್ಸ್ ಟು ದ ಅಲ್ಟಿಮೇಟ್ ಕನ್ಸ್ಯೂಮರ್ಸ್. ಪರ್ಸನ್ ಹೂ ಸೆಲ್ಸ್ ದ ಗೂಡ್ಸ್ ಟು ದ ಅಲ್ಟಿಮೇಟ್ ಕನ್ಸ್ಯೂಮರ್ಸ್. Goods and services to ಅಲ್ಟಿಮೇಟ್ ಕನ್ಸ್ಯೂಮರ್ಸ್. ಅಂತಿಮವಾಗಿ ಅವನು ಖರೀದಿ ಮಾಡಿದಂಥ ವಸ್ತುವನ್ನು ಯಾರಿಗೆ ಸೆಲ್ ಮಾಡ್ತಾನೆ? ಕಸ್ಟಮರ್ಸಿಗೆ. ಅವನಿಗೇನಂತ ಹೇಳ್ತಾರೆ? ರಿಟೇಲರ್ಸ್ ಅಂತ ಹೇಳ್ತಾರೆ. ಅಂಡರ್ಸ್ಟುಡ್? ಪರ್ಸನ್ ಹೂ ಈಸ್ ಎಂಗೇಜ್ಡ್ ಇನ್ ರಿಟೇಲ್ ಟ್ರೇಡಿಂಗ್ ಇಸ್ ನೋನ್ ಆಸ್ ರಿಟೇಲರ್ಸ್ ಅಂತಲೂ ಹೇಳ್ಬೋದು. ಆರ್ ಎಲ್ಸ್ ಯು ಕ್ಯಾನ್ ಸೇ ದಟ್ ಪರ್ಸನ್ ಹೂ ಸೆಲ್ಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ಅಲ್ಟಿಮೇಟ್ ಕನ್ಸ್ಯೂಮರ್ಸ್ ಆರ್ ನೋನ್ ಆಸ್ retailers. Understood the meaning of retailing, retail trade and retailers?
you may be asked about this in the examination. So, are you clear with the meaning? Retailing, retail trade and retailers. Okay. Okay, so yes, ಇವಾಗ ಸೇಲ್ಸ್ ಮಾಡ್ತಾರಲ್ಲ ರಿಟೇಲರ್ಸ್, ಅದು ಸೇಲ್ಸ್ ಮೇ ಬಿ ರಿಟೇಲರ್ಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ರೋಡ್ ಸೈಡ್ ಒಂದಿಷ್ಟು ಜನ ವೆಜಿಟೇಬಲ್ ಇಟ್ಕೊಂಡು ಕೂತ್ಕೊಂಡಿರ್ತಾರಲ್ಲ, ಅವರು ಹಂಗೆ ನೋಡಿದ್ರೆ ರಿಟೇಲರ್ಸ್. ಯಾಕಂದರೆ ಅಲ್ಟಿಮೇಟ್ ಕನ್ಸ್ಯೂಮರ್ಸಿಗೆ ಸಪ್ಲೈ ಮಾಡ್ತಾರೆ ಅವರು, ರೈಟ್, ವೆಜಿಟೇಬಲ್ಸನ್ನು. ಸೊ ಅವರು ದೇ ಆರ್ ಆಲ್ಸೋ ಕನ್ಸಿಡರ್ಡ್ ಆ್ಯಸ್ ರಿಟೇಲ್ ಟ್ರೇಡರ್ಸ್. ಓಕೆ, ಆ್ಯಂಡ್ ಎಲ್ಲನೂ ಇವಾಗ ಫಾರ್ ಎಕ್ಸಾಂಪಲ್ ಸ್ಟೇಷ್ನರಿ ಸ್ಟೋರ್ಸ್, ಎಸ್, ಕಾಸ್ಮೆಟಿಕ್ಸ್, okay, grocery stores, even roadside vegetables vendors, suppliers irtaralla, ಅವರು they come under retail sales. Understood? Retailers. Okay, stationery, books, pen, pencil ಎಲ್ಲ ಮಾರ್ತಾರಲ್ಲ, stationery items, ಅದು ಎಲ್ಲಾನು ರಿಟೇಲ್ ಟ್ರೇಡರ್ಸ್ ಅಂತ ಕನ್ಸಿಡರ್ ಆಗ್ತಾರೆ. Okay, so now let us see next. We shall see the services of retailers. Services of ರಿಟೇಲರ್ಸ್. ಇವಾಗ ಸರ್ವಿಸಸ್ ಆಫ್ ಹೋಲ್ಸೇಲರ್ಸ್, ಹೋಲ್ಸೇಲರಿನ ಸರ್ವಿಸ್ ಹೇಗಿತ್ತು? ಸರ್ವಿಸಸನ್ನು 2 ಟೈಪ್ ಡಿವೈಡ್ ಮಾಡಿದರು, ರೈಟ್? ಹೋಲ್ಸೇಲರ್ಸ್ ಸರ್ವಿಸ್ ಟು ದ ಮ್ಯಾನುಫ್ಯಾಕ್ಚರರ್, ರೈಟ್, ಆಮೇಲೆ ರಿಟೇಲರ್ ಅಂತ. ಹೋಲ್ಸೇಲರ್ ಇರೋದ್ರಿಂದ ಮ್ಯಾನುಫ್ಯಾಕ್ಚರಿಗೆ ಏನೇನು ಲಾಭ ಅವ್ರು ಏನೇನು ಸರ್ವಿಸ್ ಸಿಗುತ್ತೆ, ಆ್ಯಂಡ್ ರಿಟೇಲರಿಗೆ ಏನೇನು ಸರ್ವಿಸ್ ಸಿಗ್ತದೆ ಅಂತ, ಅದು ಹೋಲ್ಸೇಲ್ ಸರ್ವಿಸಸ್, ಹೋಲ್ಸೇಲರ್ಸಿನ ಸರ್ವಿಸಸ್ ಅಂತ ಆಗಿತ್ತು. ಹಿಯರ್ ಸರ್ವಿಸಸ್ ಆಫ್ ರಿಟೇಲರ್ಸ್. ಓಕೆ, ಇಲ್ಲೂ ದೇರ್ ಆರ್ 2 ಟೈಪ್ಸ್. ಸರ್ವಿಸಸ್ ಟು ಮ್ಯಾನುಫ್ಯಾಕ್ಚರರ್ಸ್ ಆ್ಯಂಡ್ ಹೋಲ್ಸೇಲರ್ಸ್. ರಿಟೇಲರಿನಿಂದ ಹೋಲ್ಸೇಲರ್ಗೆ ಮತ್ತು ಉತ್ಪಾದಕರಿಗೆ ಏನೇನು ಸರ್ವಿಸ್ ಸಿಗ್ತದೆ ಅಂತ ಅದೊಂದು ಸೆಕ್ಷನ್. ಆ್ಯಂಡ್ ಆಫ್ಟರ್ ದ್ಯಾಟ್ ಸರ್ವಿಸಸ್ ಟು ದ ಅಲ್ಟಿಮೇಟ್ ಕನ್ಸ್ಯೂಮರ್ ಆರ್ ಕಸ್ಟಮರ್ ಅಂಡರ್ಸ್ಟುಡ್? ಸೊ ಸರ್ವಿಸಸ್ ಆಫ್ ರಿಟೇಲರ್ಸ್, ರಿಟೇಲರಿನ ಸರ್ವಿಸಸನ್ನು 2 ಸೆಕ್ಷನಲ್ಲಿ ಡಿವೈಡ್ ಮಾಡಿದ್ದಾರೆ. ಫಸ್ಟು ಸರ್ವಿಸಸ್ ಟು ದ ಮ್ಯಾನುಫ್ಯಾಕ್ಚರರ್ಸ್ ಆ್ಯಂಡ್ ಹೋಲ್ಸೇಲರ್ಸ್, ಆ್ಯಂಡ್ ದ ಅದರ್ ಒನ್ ಈಸ್ ಸರ್ವಿಸಸ್ ಟು ದ ಕನ್ಸ್ಯೂಮರ್ ಆರ್ ಕಸ್ಟಮರ್ಸ್. ವಿ ಶಾಲ್ ಸಿ ದಿಸ್ ಒನ್ ಬೈ ಒನ್. ಫಸ್ಟ್ ಒನ್, ಸರ್ವಿಸಸ್ ಟು ದ ಮ್ಯಾನುಫ್ಯಾಕ್ಚರರ್ ಆ್ಯಂಡ್ ಹೋಲ್ಸೇಲರ್. ಇದರಲ್ಲಿ 1 ಅಂತ ಬರೀತೇನೆ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ರಿಟೇಲರಿಂದ ಉತ್ಪಾದಕರಿಗೆ ಮತ್ತು ಹೋಲ್ಸೇಲರ್ಸಿಗೆ ಏನೇನು ಸರ್ವಿಸ್ ಸಿಗುತ್ತೆ ಅಂತ. ಫಸ್ಟ್ ಒನ್, ಹೆಲ್ಪ್ಸ್ ಇನ್ the distribution of the goods. Okay, helps in distribution of goods. ಯಾರಿಗೆ? ಅಲ್ಟಿಮೇಟ್ಲಿ
ಟು ದ ಕನ್ಸ್ಯೂಮರ್. ಫಾರ್ ಎಕ್ಸಾಂಪಲ್ ಈಗ ನೋಡಿ, ದ ರಿಟೇಲರ್ ಸೆಲ್ಸ್ ದ ಗೂಡ್ಸ್ ಟು ದ ಕನ್ಸ್ಯೂಮರ್ ಆರ್ ಕಸ್ಟಮರ್ಸ್, ರೈಟ್. ಈಗ ಉತ್ಪಾದಕರು ಉತ್ಪಾದನೆ ಮಾಡಿ ಹೋಲ್ಸೇಲರ್ಸಿಗೆ ಸಪ್ಲೈ ಮಾಡಿದ್ರೆ ಹೋಲ್ಸೇಲರ್ಸ್ ರಿಟೇಲರ್ಸಿಗೆ ಕೊಡ್ತಾರೆ. ರಿಟೇಲರ್ಸ್ ಏನು ಮಾಡ್ತಾರೆ, ಆ ಗೂಡ್ಸನ್ನು ಅಲ್ಟಿಮೇಟ್ಲಿ ಕಸ್ಟಮರಿಗೆ ತಲುಪಿಸ್ತಾರಲ್ಲ, ಅದರಿಂದ ಉತ್ಪಾದಕರಿಗೆ ಹೋಲ್ಸೇಲರಿಗೆ ಲಾಭನೇ ಆಗುತ್ತೆ. ಸೊ ದ ರಿಟೇಲರ್ ಹೆಲ್ಪ್ಸ್ ಇನ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಗೂಡ್ಸ್. ರಿಟೇಲರ್ ಮೇಕ್ಸ್ ದ ಪ್ರಾಡಕ್ಟ್ಸ್ ಅವೈಲೇಬಲ್ ಇನ್ ಟೈಮ್ ಟು ದ ಕಸ್ಟಮರ್ಸ್. ಕಸ್ಟಮರಿಗೆ ಅವ್ರು ಬೇಡಿಕೆ ಮಾಡ್ದಂಗೆ ಇನ್ ಟೈಮಲ್ಲಿ ಗೂಡ್ಸನ್ನು ತಲುಪಿಸೋರು ಯಾರು? ರಿಟೇಲರ್ಸ್. ಅಂಡರ್ಸ್ಟುಡ್? ಈ ಉತ್ಪಾದಕರು ಉತ್ಪಾದನೆ ಮಾಡಿ ಹೋಲ್ಸೇಲರ್ ಹತ್ರ ಕೊಟ್ಟು ಇವರು ಅವ್ರಿಗೆ ಸಪ್ಲೈ ಮಾಡಿದ್ರೆ ಅಷ್ಟೇ ಅಲ್ಲ, ರಿಟೇಲರ್ಗೂ ಒಂದಿಷ್ಟು ಟೆಕ್ನಿಕ್ಸ್ ಯೂಸ್ ಮಾಡಿ ಕಸ್ಟಮರ್ಸಿಗೆ ಅಟ್ರಾಕ್ಟ್ ಮಾಡಿ ಅವರಿಗೆ ಗೂಡ್ಸನ್ನು ಸೆಲ್ ಮಾಡಿಸ್ತಾನೆ. ದ್ಯಾಟ್ ವಿಲ್ ಹೆಲ್ಪ್ ದ ಮ್ಯಾನುಫ್ಯಾಕ್ಚರರ್ಸ್ ಆ್ಯಂಡ್ ಹೋಲ್ಸೇಲರ್ಸ್. ಓಕೆ, ದಿಸ್ ಈಸ್ ದ ಫಸ್ಟ್ service of retailer. The other one, personal selling. Personal selling is nothing but ಈಗ ಡೈಲಿ ಬೇಸ್ ಮೇಲೆ ಕಸ್ಟಮರ್ಸ್ ಜೊತೆ ಇಂಟರಾಕ್ಟ್ ಫೇಸ್ ಟು ಫೇಸ್ ಮಾಡೋರು ಯಾರು? ರಿಟೇಲರ್ಸ್, ರೈಟ್. ಹೋಲ್ಸೇಲರ್ ಮತ್ತು ಮ್ಯಾನುಫ್ಯಾಕ್ಚರರ್, ದಟ್ ಈಸ್ ಪ್ರೊಡ್ಯೂಸರ್, ಅವರು ಡೇ ಟು ಡೇ ಕಸ್ಟಮರ್ಸ್ ಜೊತೆ ಇಂಟ್ರಾಕ್ಷನ್ ಮಾಡೋದಿಲ್ಲ. ಉತ್ಪಾದಕರು ಹೋಲ್ಸೇಲರ್ಸ್ ಜೊತೆ ಇಂಟ್ರಾಕ್ಷನ್ ಅಷ್ಟೇ ಮಾಡ್ತಾರೆ. ಓಕೆ, ಭಾಳ ಅಂದ್ರೆ ರಿಟೇಲರ್ಸ್ ಜೊತೆ. ಹೋಲ್ಸೇಲರ್ಸು ಹಾಗೆ ರಿಟೇಲರ್ಸ್ ಜೊತೆ ಜಾಸ್ತಿ ಇಂಟ್ರಾಕ್ಷನ್ ಇರುತ್ತೆ ಮತ್ತು ಉತ್ಪಾದಕರ ಜೊತೆ. ಬಟ್ ಅಲ್ಟಿಮೇಟ್ಲಿ ಕಸ್ಟಮರ್ಸ್ ಜೊತೆ ಫೇಸ್ ಟು ಫೇಸ್ ಪರ್ಸ್ನಲ್ ಆಗಿ ಗೂಡ್ಸನ್ನು ಸೆಲ್ ಮಾಡೋರು ಯಾರು? ರಿಟೇಲರ್ಸ್. ಓಕೆ, ಇಟ್ಸ್ ನಾಟ್ ಈಸಿ ಟು ಹ್ಯಾಂಡಲ್ ಆಲ್ ದ ಕಸ್ಟಮರ್ಸ್. ಪ್ರತಿಯೊಂದು ಮನಸ್ಥಿತಿಯ ಕಸ್ಟಮರ್ಸನ್ನು ಫೇಸ್ ಟು ಫೇಸ್ ಡೈಲಿ ಬೇಸಿಸ್ ಮೇಲೆ ಫೇಸ್ ಮಾಡೋರು ಯಾರು? ದ ರಿಟೇಲರ್ಸ್. ಓಕೆ, ಅಂಡರ್ಸ್ಟುಡ್? ದ್ಯಾಟ್ ವಿಲ್ ಹೆಲ್ಪ್ ದ ಮ್ಯಾನುಫ್ಯಾಕ್ಚರರ್ಸ್ ಆ್ಯಂಡ್ ಹೋಲ್ಸೇಲರ್ಸ್. ಇಲ್ಲಾಂದ್ರೆ ಏನಾಗ್ತಿತ್ತು, ಇವರು ಉತ್ಪಾದನೆ ಮಾಡಿ ಇವ್ರಿಗೆ ಸಪ್ಲೈ ಮಾಡಿದರೆ ಹೋಲ್ಸೇಲರ್ಸ್ ಮತ್ತೆ ಅದನ್ನು ಸ್ಮಾಲ್ ಪ್ಯಾಕೇಜಸ್ ಮಾಡಿ ಕಸ್ಟಮರ್ಸ್ ಜೊತೆ ಅವ್ರಿಗೆ ಹೋಗಿ ತಲುಪಿಸ್ಬೇಕಾಗಿತ್ತು, ರೈಟ್. ಆ ಕೆಲಸನ ಯಾರು ಉಳಿಸ್ದಂಗಾಯಿತು? ದ retailers. Understood this point? Any doubt in this? ಇವಾಗ ನೋಡಿ, ಸರ್ವಿಸಸ್ ಟು ಮ್ಯಾನುಫ್ಯಾಕ್ಚರರ್ಸ್ ಹೆಲ್ಪ್ಸ್ ಇನ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್. ಕಸ್ಟಮರಿಗೆ ವ್ಯಾಪಾರ ಮಾಡ್ತಾರಲ್ಲ, ಅವರು ಎಷ್ಟು ಸ್ಕ್ಯಾಟರ್ಡ್ ಕಸ್ಟಮರ್ಸ್ ಇರ್ತಾರೆ. ಸ್ಕ್ಯಾಟರ್ಡ್ ಅಂದರೆ ಏನು? ಹಂಚೋಗಿರ್ತಾರಲ್ಲ, ಬೇರೆ ಬೇರೆ ಜಾಗ್ರಫಿಕಲ್ ಏರಿಯಾ ಅಲ್ಲಿ ಕಸ್ಟಮರ್ಸ್ ಇರ್ತಾರೆ. ಅವರಿಗೆಲ್ಲ ಫೇಸ್ ಟು ಫೇಸ್ ಡೀಲ್ ಮಾಡಿ ಪ್ರಾಡಕ್ಟ್ಸನ್ನು ತಲುಪಿಸೋದು ಯಾರು? ಡಿಸ್ಟ್ರಿಬ್ಯೂಷನ್ ಆಫ್ ದ ಗೂಡ್ಸ್ ಟು ದ ಅಲ್ಟಿಮೇಟ್ ಕನ್ಸ್ಯೂಮರ್ಸ್, ರಿಟೇಲರ್ಸ್. ಓಕೆ, ಆ್ಯಂಡ್ ಪರ್ಸ್ನಲ್ ಸೆಲ್ಲಿಂಗ್, ಡೈಲಿ ಬೇಸ್ ಮೇಲೆ ಫೇಸ್ ಟು ಫೇಸ್ ಇಂಟ್ರಾಕ್ಷನ್ ಮಾಡಿ ಕಸ್ಟಮರ್ಸ್ ಜೊತೆ ಅವರಿಗೆ ಅವರ ಮನವೊಲಿಸಿ ಕೆಲವೊಂದು ಗೂಡ್ಸ್ ನ್ಯೂ ಪ್ರಾಡಕ್ಟ್ಸನ್ನೆಲ್ಲ ಅವರಿಗೆ ತಗೊಳ್ಳೋ ಹಾಗೆ ಪ್ರೇರೇಪಿಸೋದು ಯಾರು? ಅಗೇನ್ ದ ರಿಟೇಲರ್ಸ್. ದ್ಯಾಟ್ ವಿಲ್ ಹೆಲ್ಪ್ ದ ಮ್ಯಾನುಫ್ಯಾಕ್ಚರರ್ಸ್ ಟು ಗೆಟ್ ಮೋರ್ ಆರ್ಡರ್ಸ್, ಓಕೆ, ಆ್ಯಂಡ್ ಟು ಪ್ರೊಡ್ಯೂಸ್ ಮೋರ್ ಗೂಡ್ಸ್. ಅಂಡರ್ಸ್ಟುಡ್? Understood both the points? Let us see other one. Enabling large scale operations. ಈಗ ಮ್ಯಾನುಫ್ಯಾಕ್ಚರರ್ಸ್ and wholesalers, they will be free from the trouble of selling goods in a smaller quantity to the ultimate consumers. ಏನಾಗುತ್ತೆ, ಮ್ಯಾನುಫ್ಯಾಕ್ಚರರ್ಸ್ ಮತ್ತು ಹೋಲ್ಸೇಲರ್ಸಿಗೆ ಆ ಟ್ರಬಲ್ ತಗ್ತದೆ. ವಿಚ್ ಟ್ರಬಲ್? ಕಸ್ಟಮರ್ಸ್ ಡೈಲಿ ಬೇಸ್ ಮೇಲೆ ಇಂಟ್ರಾಕ್ಷನ್ ಮಾಡೋ ಟ್ರಬಲ್ ಆ್ಯಂಡ್ ಸ್ಮಾಲರ್ ಕ್ವಾಂಟಿಟಿಯಲ್ಲಿ ಅವರಿಗೆ ಗೂಡ್ಸನ್ನು ಮುಟ್ಟಿಸೋ ಅಂಥ ಟ್ರಬಲ್ ತಪ್ಪುತ್ತೆ. ವೈ? ಬಿಕಾಸ್ ಆಫ್ ದ ರಿಟೇಲರ್ಸ್. ಅಂಡರ್ಸ್ಟುಡ್?
ವೈ ಹಿ ವಿಲ್ ಎನೇಬಲ್ ಲಾರ್ಜ್ ಸ್ಕೇಲ್ ಆಪರೇಷನ್. ಈ ಸಣ್ಣದ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಹೋದರೆ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡೋಕ್ಕೆ ಆಗೋದಿಲ್ಲ. ಸೊ ಈ ಸಣ್ಣದ ಏನೇನು ಸೆಲ್ಲಿಂಗ್ಸ್ ಇರ್ತಾವಲ್ಲ, ಸ್ಮಾಲರ್ ಕ್ವಾಂಟಿಟಿ ಗೂಡ್ಸ್ ಜೊತೆ ಡೀಲ್ ಮಾಡೋದು, ಅದನ್ನೆಲ್ಲ ರಿಟೇಲರ್ ಮಾಡೋದ್ರಿಂದ ದ ಮ್ಯಾನುಫ್ಯಾಕ್ಚರರ್ಸ್ ಆ್ಯಂಡ್ ಹೋಲ್ಸೇಲರ್ಸ್ ಕ್ಯಾನ್ ಕಾನ್ಸಂಟ್ರೇಟ್ ಆನ್ ಪ್ರೊಡ್ಯೂಸಿಂಗ್ large scale goods. Okay, the manufacturer can concentrate on producing goods on larger scale and wholesaler can concentrate on supplying the goods on a large scale. Understood? ಈ smaller sections ಎಲ್ಲ retailers ನೋಡೋದ್ರಿಂದ bigger sections ಮೇಲೆ these two can concentrate more and more. Understood? This will help in enabling large scale operation. Understood the point? Yes. Let us see the next one. Collecting market information. What the retailer will do is he will collect market informations. Why? Retailer will be the one dealing with the customers on regular basis. Regular base ಮೇಲೆ face to face customers ಜೊತೆ ಜಾಸ್ತಿ ಇಂಟರಾಕ್ಷನ್ ಇರೋದು ಯಾರಿಗೆ? ರಿಟೇಲರಿಗೆ, ರೈಟ್? ಜಾಸ್ತಿ ಕಸ್ಟಮರ್ಸ್ ಎವ್ರಿ ರೆಗ್ಯುಲರ್ ಕಸ್ಟಮರ್ಸ್ ಜೊತೆ ಇಂಟ್ರಾಕ್ಷನ್ ಮಾಡಿ ಏನಾಗುತ್ತೆ, ಆ ಕಸ್ಟಮರಿನ ಟೇಸ್ಟ್ ಹೆಂಗೆ, ಅವ್ರು ಯಾವ ಪ್ರಾಡಕ್ಟನ್ನು ಜಾಸ್ತಿ ಪ್ರಿಫರ್ ಮಾಡ್ತಾರೆ, ಯಾವುದನ್ನು ಜಾಸ್ತಿ ಪರ್ಚೇಸ್ ಮಾಡ್ತಾರೆ, ಇದನ್ನೆಲ್ಲ ನಾಲೆಜ್ ರಿಟೇಲರಿಗೆ ಆಟೋಮೆಟಿಕ್ಲಿ ಬಂದುಬಿಡ್ತದೆ, ರೈಟ್? ಸೊ ಈ ಥರದ್ದೆಲ್ಲ ನಾಲೆಜಸ್ಸನ್ನು, ಈ ಥರದ್ದೆಲ್ಲ ಮಾರ್ಕೆಟ್ ಇನ್ಫಾರ್ಮೇಷನ್ ಲೈಕ್ ಕಸ್ಟಮರ್ಸ್ ಟೇಸ್ಟ್, customers preference, customers attitude towards the products, customers likes dislikes, ಆಮೇಲೆ ಮಾರ್ಕೆಟಲ್ಲಿ ಯಾವ ಪ್ರಾಡಕ್ಟಿಗೆ ಜಾಸ್ತಿ ಡಿಮ್ಯಾಂಡ್ ಅದ, ಇವನ್ನೆಲ್ಲ ಈ ಥರದ್ದೆಲ್ಲ ಇನ್ಫಾರ್ಮೇಷನ್ ರಿಟೇಲರ್ ಏನು ಮಾಡ್ತಾನೆ, ಹೋಲ್ಸೇಲರಿಗೆ ಪ್ರೊವೈಡ್ ಮಾಡ್ತಾನೆ. ಆ್ಯಂಡ್ ಹೋಲ್ಸೇಲರ್ ವಿಲ್ ಗಿವ್ ದಿಸ್ ಡೀಟೇಲ್ಸ್ ಟು ದ ಮ್ಯಾನುಫ್ಯಾಕ್ಚರರ್ಸ್. ಆವಾಗ ಏನಾಗುತ್ತೆ, ಇಟ್ ಹೆಲ್ಪ್ಸ್ ದ ಮ್ಯಾನುಫ್ಯಾಕ್ಚರರ್ಸ್ ಟು ಪ್ರೊಡ್ಯೂಸ್ ದೋಸ್ ಗೂಡ್ಸ್ ವಿಚ್ ಆರ್ ಪ್ರಿಫರ್ಡ್ ಬೈ ದ ಕಸ್ಟಮರ್ಸ್. ಕಸ್ಟಮರ್ಸಿಗೆ ಯಾವ ಜಾಸ್ತಿ ಗೂಡ್ಸ್ ಪ್ರಿಫರ್ ಮಾಡ್ತಾರಲ್ಲ ಆ ಗೂಡ್ಸನ್ನು ಜಾಸ್ತಿ ಆಗಿ ಉತ್ಪಾದನೆ ಮಾಡಲಿಕ್ಕೆ it will boost the manufacturers. Understood? That is why the retailer helps the manufacturers and wholesalers by collecting market information. Understood? ಈ ಥರದ್ದೆಲ್ಲ ಇನ್ಫಾರ್ಮೇಷನ್ ಏನೇನಿರುತ್ತಲ್ಲ ಇದನ್ನು ರಿಟೇಲರ್ ಏನು ಮಾಡ್ತಾನೆ, he will collect it, okay, from the customers. ಅವ್ರ ಕಸ್ಟಮರ್ಸ್ ಜೊತೆ ರೆಗ್ಯುಲರ್ ಆಗಿ ಡೀಲ್ ಮಾಡೋದ್ರಿಂದ ಕಸ್ಟಮರ್ಸ್ ಹೆಂಗೆ, ಅವರ ಲೈಕ್ ಡಿಸ್ಲೈಕ್ ಏನು ಅಂತ ಎಲ್ಲ ನಾಲೆಜ್ ಬರ್ತದೆ. ಆ ಇನ್ಫಾರ್ಮೇಷನನ್ನು he will give to the wholesaler will give those, he will pass it on to the manufacturers and manufacturers will produce those goods which the customers like the most. Okay, this is one of the surveys. Let us see the next one. Fifth one, help in promotion or help in sales promotion, help in the promotion of the goods. ಹೇಗೆ, ಈಗ ಹೋಲ್ಸೇಲರ್ಸ್ ಮತ್ತು ಮ್ಯಾನುಫ್ಯಾಕ್ಚರರ್ಸ್ ಏನು ಮಾಡ್ತಾರೆ, ಕಸ್ಟಮರ್ಸಿಗೆ ದೇ ವಿಲ್ ಗಿವ್ ಸಮ್ ಕೂಪನ್ಸ್ ಕೊಡ್ತಾರೆ, ಸೇಲ್ಸ್ ಕಾಂಟೆಸ್ಟ್ ಎಲ್ಲ ಅರೇಂಜ್ ಮಾಡ್ತಾರೆ, ರೈಟ್? ಯಾವಾಗಾರ ಹೋಗಿದ್ದೀರಿ ಮಾಲೆಲ್ಲ ಒಂದು ಕೂಪನ್ ಫಿಲ್ ಮಾಡಿಕೊಡ್ರಿ, ಅದು ನಾವು ಪಿಕ್ ಮಾಡ್ತೇವೆ,
ನಿಮ್ಗೆ ಬಂಪರ್ ಆಫರ್ ಸಿಗುತ್ತೆ, ಈ ಥರದ್ದೆಲ್ಲ ಆಫರ್ಸ್ ಇದೆಲ್ಲ, ಈ ಥರದ್ದನ್ನೆಲ್ಲ ಅರೇಂಜ್ ಮಾಡೋರು ಯಾರು? ಹೋಲ್ಸೇಲರ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರರ್ಸ್. ಅದನ್ನು ಅರೇಂಜ್ ಮಾಡಿದರೆ ಸಾಲೋದಿಲ್ಲ, ರಿಟೇಲರ್ಸ್ ಏನು ಮಾಡ್ತಾರೆ, ಅದ್ರಾಗ ಇನ್ವಾಲ್ವ್ ಆಗಿ ಕಸ್ಟಮರ್ಸಿಗೆ ಇನ್ಫಾರ್ಮ್ ಮಾಡ್ತಾರೆ, ರೈಟ್? ಈ ಥರದ್ದೆಲ್ಲ ನಾವು ಆಫರ್ಸ್ ಇಟ್ಟಿದ್ದೇವೆ, ಲೈಕ್ ಶಾರ್ಟ್ ಟರ್ಮ್ ಇವೆಲ್ಲ, ಓಕೆ? ಶಾರ್ಟ್ ಟರ್ಮ್ ಇನ್ಸೆಂಟಿವ್ಸ್, ಶಾರ್ಟ್ ಟರ್ಮ್ ಇನ್ಸೆಂಟಿವ್ಸ್. ಇನ್ಸೆಂಟಿವ್ಸ್ ಅಂದ್ರೇನು? ದೇ ಆರ್ ನಥಿಂಗ್ ಬಟ್ ದ ಬೆನಿಫಿಟ್ಸ್, ಓಕೆ? ಶಾರ್ಟ್ ಟರ್ಮ್ ಈ ಥರದ್ದೆಲ್ಲ ನಾವು ಆಫರ್ ಮಾಡ್ತಾ ಇದ್ದೀವಿ ಅಂತ ಕಸ್ಟಮರ್ಸಿಗೆ ತಲುಪಿಸೋದು ಯಾರು? ಅಲ್ಟಿಮೇಟ್ಲಿ ಅಗೇನ್ ದ ರಿಟೇಲರ್ಸ್. ಅಂಡರ್ಸ್ಟೂಡ್? ಎಸ್. ಆ್ಯಂಡ್ ಸಮ್ಟೈಮ್ಸ್ ದೇ ವಿಲ್ ಗಿವ್ ಫ್ರೀ ಗಿಫ್ಟ್ಸ್. ಈ ಥರದ್ದೆಲ್ಲ ಹೋಲ್ಸೇಲರ್ಸ್ ಉತ್ಪಾದಕರೇ ಹೇಳಿರ್ತಾರೆ ಹೋಲ್ಸೇಲರ್ಸಿಗೆ ದಟ್ ಈ ಥರದ್ದೆಲ್ಲ ಆಫರ್ಸನ್ನು ಕೊಡೋಣ, ಸೊ ದ್ಯಾಟ್ ಕಸ್ಟಮರ್ ವಿಲ್ ಗೆಟ್ ಮೋರ್ ಅಟ್ರಾಕ್ಟೆಡ್, ರೈಟ್? ಸೊ ಅದನ್ನು ಹೋಲ್ಸೇಲರ್ ಏನಂತಾನೆ ರಿಟೇಲರಿಗೆ ವೈಲ್ ಸಪ್ಲೈಯಿಂಗ್ ದ ಗೂಡ್ಸ್ ಹಿ ವಿಲ್ ಸೇ ದಟ್ ವಿ ಆರ್ ಕಂಡಕ್ಟಿಂಗ್ ಸಮ್ ಕಾಂಟೆಸ್ಟ್, ಸೇಲ್ ಕಾಂಟೆಸ್ಟ್ ಮಾಡ್ತಾ ಇದ್ದೀವಿ, ವಿ ಆರ್ ಆಫರಿಂಗ್ ಸಮ್ ಕೂಪನ್ಸ್ ಟು ದ ಕಸ್ಟಮರ್ಸ್ ಆ್ಯಂಡ್ ವಿ ಆರ್ ಪ್ರೊವೈಡಿಂಗ್ ಸಮ್ ಫ್ರೀ ಗಿಫ್ಟ್ಸ್ ಟು ದ ಕಸ್ಟಮರ್ಸ್ ಅಂತ. ರಿಟೇಲರ್ ಅಲ್ಟಿಮೇಟ್ಲಿ ಈ ಥರದ್ದೆಲ್ಲ ಪ್ರಮೋಷನ್ ಆ್ಯಕ್ಟಿವಿಟಿ, ಸೇಲ್ಸ್ ಪ್ರಮೋಷನ್ ಅಂದರೆ ಇನ್ಕ್ರೀಸ್ ಮಾಡೋದು, ರೈಟ್? ಸೇಲ್ಸನ್ನು ಜಾಸ್ತಿ ಪ್ರಮೋಟ್ ಮಾಡಲಿಕ್ಕೆ ಹೆಲ್ಪ್ ಮಾಡೋರು ಯಾರು? ರಿಟೇಲರ್ಸ್. ವೈ? ಅವ್ರೇನು ಮಾಡ್ತಾರೆ, ಈ ಥರ ಶಾರ್ಟ್ ಟರ್ಮ್ ಇನ್ಸೆಂಟಿವ್ಸ್ ಬಗ್ಗೆ ಕಸ್ಟಮರ್ಸಲ್ಲಿ ಅವೇರ್ನೆಸ್ ಮೂಡಿಸ್ತಾರೆ. ನಮ್ಮಲ್ಲಿ ಈ ಥರ ಎಲ್ಲ ಕೊಡ್ತಾ ಇದ್ದೀವಿ, ಯು ಕ್ಯಾನ್ ಆಲ್ಸೋ ಪಾರ್ಟಿಸಿಪೇಟ್ ಇನ್ ಸೇಲ್ಸ್ ಕಾಂಟೆಸ್ಟ್ ಅಂತ ಹೇಳಿ, ರೈಟ್? ಕೂಪನ್ಸ್ ಎಲ್ಲ ಕೊಡ್ತಾರೆ. ಈ ಸತಿ ನೀವು 2000ವರೆಗೂ ಪರ್ಚೇಸ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನಿಮ್ಗೆ ಪರ್ಚೇಸ್ ಮಾಡ್ಬೇಕಾದ್ರೆ ಏನೇ ತೊಗೋರಿ 10% ಆಫ್ ಇಡ್ತೇವೆ, ಈ ಥರದ್ದೆಲ್ಲ ಆಫರ್ಸನ್ನು ಕೊಡ್ತಾರಲ್ಲ, ಅದಕ್ಕೆ ರಿಟೇಲರ್ ವಿಲ್ ಹೆಲ್ಪ್ ಇನ್ ಪ್ರಮೋಷನ್, ಸೇಲ್ಸ್ ಪ್ರಮೋಷನ್. ಅಂಡರ್ಸ್ಟೂಡ್? ಯಾ, ಹೋಪ್ ಯು ಆರ್ ಅಂಡರ್ಸ್ಟೂಡ್, ರೈಟ್? The retailer will help in promotion of ಸೇಲ್ಸ್. ಈ ಥರದ್ದೆಲ್ಲ ನಾವು ಆಫರ್ಸನ್ನು ಇಟ್ಟಿದ್ದೇವೆ, ಅದನ್ನು ನೀವು ಪಾರ್ಟಿಸಿಪೇಟ್ ಮಾಡಿರಿ ಕಾಂಟೆಸ್ಟಲ್ಲಿ, ಸೊ ದ್ಯಾಟ್ ಯು ವಿಲ್ ಗೆಟ್ ದಿಸ್ ಮಚ್ ಅಮೌಂಟ್ ಆಫ್ ಡಿಸ್ಕೌಂಟ್. ವಿ ಆರ್ ಗಿವಿಂಗ್ ಫ್ರೀ ಗಿಫ್ಟ್ಸ್ ಟು ದ ಕಸ್ಟಮರ್ಸ್ ಹೂ ವಿಲ್ ಬೈ ಅಬೌಟ್ 3000ಕ್ಕಿಂತ ಜಾಸ್ತಿ ಪರ್ಚೇಸ್ ಮಾಡಿದವರಿಗೆ ವಿ ಆರ್ ಆಫರಿಂಗ್ ಫ್ರೀ ಗಿಫ್ಟ್ಸ್. ಈ ಥರದ್ದೆಲ್ಲ ಪ್ರಮೋಷನನ್ನು ರಿಟೇಲರು ಇನ್ವಾಲ್ವ್ ಆಗಿ ಕಸ್ಟಮರ್ಸಿಗೆ ಅವೇರ್ನೆಸ್ ಮೂಡಿಸೋದ್ರಿಂದ ಇಟ್ ವಿಲ್ ಹೆಲ್ಪ್ in the promotion of sales. Understood? These are the services offered by the retailer to the manufacturers and wholesalers. The other one, that is services to the customers or consumers. The very first one, that is regular availability of goods. ಕಸ್ಟಮರ್ಸ್ ಏನು ಮಾಡೋಗ್ತಾರೆ, ನಮ್ಗೆ ಈ ಥರದ್ದೆಲ್ಲ ಗೂಡ್ಸ್ ಇಷ್ಟ, ಈ ಥರದ ಐಟಮ್ಸನ್ನು ನಾವು ಜಾಸ್ತಿ ಪ್ರಿಫರ್ ಮಾಡ್ತೀವಿ ಅಂತ ರಿಟೇಲರ್ಸಿಗೆ ಹೇಳಿದಾಗ ಅವನೇನು ಮಾಡ್ತಾನೆ, he will try to provide those goods to the customers as soon as possible. ಅವರು ಹೇಳಿ ಹೋಗಿದ್ದಾರೆ ಅಂದಮೇಲೆ ನೆಕ್ಸ್ಟ್ ಡೇನ ಆಲ್ಮೋಸ್ಟ್ ಅವನೇನು ಮಾಡ್ತಾನೆ, ನೆಕ್ಸ್ಟ್ ಟೈಮ್ ಅವ್ರು ಬರೋಕ್ಕಿಂತ ಮುಂಚೆ he tries to supply those goods to the customers. He tries to make those goods available to the customers. ಅರ್ಥ ಆಯ್ತಾ? He makes sure that the goods are regularly available to the customers. ಅರ್ಥ ಆಯ್ತಾ? Regular availability of goods. He makes sure that the goods will reach to the customers ರೆಗ್ಯುಲರ್ ಬೇಸಿಸಲ್ಲಿ ಕಸ್ಟಮರ್ಸಿಗೆ ಗೂಡ್ಸನ್ನು ರೀಚ್ ಮಾಡುವಂಥ ಜವಾಬ್ದಾರಿ ಯಾರದು? ರಿಟೇಲರ್ಸ್ದು. ಅಂಡರ್ಸ್ಟೂಡ್? ದ್ಯಾಟ್ ಈಸ್ ಒನ್ ಆಫ್ ದ ಸರ್ವಿಸಸ್ ಪ್ರೊವೈಡೆಡ್ ಬೈ ರಿಟೇಲರ್ಸ್ ಟು ದ ಕಸ್ಟಮರ್ಸ್ ಆರ್ ಕನ್ಸ್ಯೂಮರ್ಸ್. ಅಂಡರ್ಸ್ಟೂಡ್? ರೆಗ್ಯುಲರ್ ಅವೈಲಬಿಲಿಟಿ ಆಫ್ ಪ್ರಾಡಕ್ಟ್ಸ್, ರೆಗ್ಯುಲರ್
availability of goods. Next one, new product information. retailer ಏನು ಮಾಡ್ತಾನ, he will inform, okay, he will inform the customers about new products. ನಮ್ಮ ಅಂಗಡಿಲಿ ಈ ಥರ ಹೊಸ ಪ್ರಾಡಕ್ಟ್ಸನ್ನ ಬಂದಾವ, ಅದರ ಸ್ಪೆಷಲ್ ಫೀಚರ್ಸ್ ಏನು, ಆ ಪ್ರಾಡಕ್ಟಿನ ಗುಣಲಕ್ಷಣ ಏನು ಅಂತ ಇದ್ರ ಬಗ್ಗೆ ಇನ್ಫಾರ್ಮೇಷನ್. ಓಕೆ, ಪ್ರಾಡಕ್ಟ್ ನಾಲೆಡ್ಜ್, ನ್ಯೂ ಪ್ರಾಡಕ್ಟ್ ಬಗ್ಗೆ ಕಸ್ಟಮರಿಗೆ ಏನು ಮಾಡ್ತಾನ, ನಾಲೆಜನ್ನು ಕೊಡ್ತಾನೆ. ಯಾರು? ರಿಟೇಲರ್ಸ್. ಅಂಡರ್ಸ್ಟುಡ್? ಹಿ ವಿಲ್ ಡಿಸ್ಕ್ರೈಬ್ ದ ಸ್ಪೆಷಲ್ ಫೀಚರ್ಸ್ ಆಫ್ ದ ಪ್ರಾಡಕ್ಟಿನ, ಆ ಹೊಸ ವಸ್ತುವಿನ ಸ್ಪೆಷಲ್ ಏನೇನು ಅಂದರೆ ಹೊಸ ವಸ್ತು ಅಲ್ಲ ಅದು. ಸೊ ಕಂಪೇರ್ ಟು ಓಲ್ಡ್ ಒನ್ಸ್, ಇದರಲ್ಲಿ ಏನು ನ್ಯೂ ಇದೆ, ಏನು ಹೊಸತನ ಇದೆ ಅಂತ ಅದರ ಸ್ಪೆಷಲ್ ಫೀಚರ್ಸನ್ನು ಹೈಲೈಟ್ ಮಾಡ್ತಾನೆ. ಆಫ್ಟರ್ ದ್ಯಾಟ್ ಆ ಪ್ರಾಡಕ್ಟ್ ಬಗ್ಗೆ ಇನ್ ಡೀಟೇಲ್ ಆಗಿ ನಾಲೆಜನ್ನು ಕೊಡ್ತಾನೆ. ಓಲ್ಡ್ ಒನ್ಗಿಂತ ಇದೆ ನಿಮಗೆ ಯಾವ ಥರ ಜಾಸ್ತಿ ಬೆನಿಫಿಟ್ ಆಗುತ್ತೆ, ಈ ಥರದ್ದೆಲ್ಲ ಪ್ರಾಡಕ್ಟ್ ಇನ್ಫಾರ್ಮೇಷನನ್ನು ಕಸ್ಟಮರ್ಸಿಗೆ ರಿಟೇಲರ್ಸ್ ತಲುಪಿಸ್ತಾನೆ. ದ್ಯಾಟ್ ಈಸ್ ಒನ್ ಆಫ್ ದ ಸರ್ವಿಸಸ್ ಆಫ್ ರಿಟೇಲರ್ಸ್ ಟು ದ ಅಲ್ಟಿಮೇಟ್ ಕನ್ಸ್ಯೂಮರ್ಸ್. ಅಂಡರ್ಸ್ಟುಡ್? ಓಕೆ, ಮತ್ತು ಏನು ಇವಾಗ he will also provide product information about new arrivals. ಹೊಸ ಹೊಸ ಐಟಮ್ಸ್ ಮತ್ತೆ ಬಂದರೆ, ಓಕೆ, ಈಗ ಬಟ್ಟೆ ತೊಗೊಳಕ್ಕೆ ಹೋದಾಗ ಪ್ಯಾಟರ್ನ್ ನಿಮ್ಗೆ ಯಾವುದೋ ಒಂದು ಬೇಕಾಗಿರುತ್ತೆ, ಅದು ನೆಕ್ಸ್ಟ್ ಟೈಮ್ ತರಿಸಿಟ್ಟಿರ್ತಾನೆ. ಓಕೆ, he makes sure that the goods are available, goods of your choice are available ಅಂತ. ಆಫ್ಟರ್ ದ್ಯಾಟ್ ಆ ಗೂಡ್ಸ್ ಬಂದಾಗ ಹೊಸ ಹೊಸ ಅರೈವಲ್ಸ್, ನೀವು ಕೇಳಿದಂಥ ಪ್ಯಾಟರ್ನ್ ಜೊತೆಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾಟರ್ನ್ಸನ್ನು ನಾವು ತರಿಸಿದ್ದೇವೆ ಅಂಗಡಿಗೆ. ಸೊ ಅದ್ರ ಬಗ್ಗೆನೂ ನಾಲೆಜನ್ನು ಕೊಡ್ತಾನೆ. ಓಕೆ, ಪ್ರಾಡಕ್ಟ್ ಇನ್ಫಾರ್ಮೇಷನ್, ಹಿ ಗಿವ್ಸ್ ಇನ್ಫಾರ್ಮೇಷನ್ ಅಬೌಟ್ ನ್ಯೂ ಪ್ರಾಡಕ್ಟ್ಸ್. The next one, third one, convenience in buying. It is easy for the customers to buy the goods. It is more convenient to buy the goods for the customers. Why? They can buy the goods in smaller quantity. ಈಗ ಹೋಲ್ಸೇಲರೇ ಇದ್ದ ಅಂದರೆ ಅವನೇನು ಮಾಡ್ತಾನೆ, ಬಲ್ಕ್ ಕ್ವಾಂಟಿಟಿಯಲ್ಲೇ ಡೀಲ್ ಮಾಡೋದ್ರಿಂದ ಅವನು ಕಸ್ಟಮರ್ಸಿಗೆ ಬಲ್ಕ್ ಕ್ವಾಂಟಿಟಿಯಲ್ಲೇ ನೀವು ಪರ್ಚೇಸ್ ಮಾಡಿರಿ ನನ್ನ ಹತ್ರ ಅಂತ ಹೇಳ್ತಾನೆ. ಓಕೆ, ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟೆಡ್ 1 or 2 ಟೂತ್ ಬ್ರಷಸ್, ಬಟ್ ದ ಹೋಲ್ಸೇಲರ್ ವಿಲ್ ಸೇ ದಟ್ ಐ ಆಮ್ ಅ ಹೋಲ್ಸೇಲರ್ ಆ್ಯಂಡ್ ಐ ವಿಲ್ ಸಪ್ಲೈ ಅ ಡಜನ್, ದಟ್ ಈಸ್ 12 ಟೂತ್ ಬ್ರಷಸ್ ಟು ಯು ಅಂತ. ನಿಮಗೆ ಬೇಕಾಗಿರೋದು 2, ಬಟ್ ಅವನೇನು ಮಾಡ್ತಾನೆ, ಹೋಲ್ಸೇಲರ್ ಅವನೇನು ಮಾಡ್ತಾನೆ, ಹಿ ವಿಲ್ ಟೆಲ್ ಯು ಟು ಬೈ ಇನ್ ಅ ಲಾರ್ಜರ್ ಕ್ವಾಂಟಿಟಿ. ಬಟ್ ಇಲ್ಲೇನಾಗುತ್ತೆ, ರಿಟೇಲರ್ ಸಣ್ಣ ಪ್ರಮಾಣದಲ್ಲಿ ಗೂಡ್ಸನ್ನು ಕಸ್ಟಮರ್ಸಿಗೆ ಎಷ್ಟು ಬೇಕೋ ಅಷ್ಟೇ ಅವೈಲೇಬಲ್ ಮಾಡಿ ಕೊಡ್ತಾನೆ. ಇಟ್ ವಿಲ್ ಹೆಲ್ಪ್ ಇಟ್ ಟು ಇನ್ಕ್ರೀಸ್ ದ ಕನ್ವೀನಿಯನ್ಸ್ ಆಫ್ ಬಾಯಿಂಗ್ ಟು ದ ಕಸ್ಟಮರ್ಸ್. ಓಕೆ, buy the goods in a smaller quantity, and stores are situated near residential areas. ಆಲ್ಮೋಸ್ಟ್ ರೆಸಿಡೆನ್ಷಿಯಲ್ ಏರಿಯಾದ ಹತ್ರನೇ ಕಿರಾಣಿ ಸಾಮಾನಾಗಲಿ, ಹಾಲು ಅಂಗಡಿ ಆಗಲಿ, ಆಲ್ಮೋಸ್ಟ್ ಮನೆ ಹತ್ರನೂ ಆಲ್ಮೋಸ್ಟ್ ಅಂಗಡಿ ಇರೋದ್ರಿಂದ ಇಟ್ ಈಸ್ ಮೋರ್ ಕನ್ವೀನಿಯಂಟ್ ಫಾರ್ ದ ಕಸ್ಟಮರ್ಸ್ ಟು ಬೈ ಫ್ರಮ್ ದ್ಯಾಟ್ ಸ್ಟೋರ್. ಓಕೆ, ಆ್ಯಂಡ್ ಆಲ್ಮೋಸ್ಟ್ ಏನಾಗುತ್ತೆ, ಮೋಸ್ಟ್ ಆಫ್ ದ ಟೈಮ್ stores are open for longer.
ಈಗ ಶಾಪ್ಸನ್ನ ಬೆಳಗ್ಗೆ ಓಪನ್ ಮಾಡಿದ್ರೆ ಟಿಲ್ ನೈಟ್, ಕೆಲವೊಬ್ರಂತರೂ ಟಿಲ್ 8 ತನೂ ಏನು ಮಾಡ್ತಾರೆ, ದೇ ವಿಲ್ ಕೀಪ್ ದ ಶಾಪ್ ಓಪನ್. ಆವಾಗ ಏನಾಗುತ್ತೆ, ಇಟ್ ವಿಲ್ ಹೆಲ್ಪ್ ದ ಕನ್ಸ್ಯೂಮರ್ಸ್ ಟು ಬೈ ದ ಗೂಡ್ಸ್. ಓಕೆ, ಆ ಟೈಮಿಂಗ್ ಇರುತ್ತಲ್ಲ ಮಾರ್ನಿಂಗ್ ಟಿಲ್ 8 o'clock, ಈ ಥರ ಜಾಸ್ತಿ ಲಾಂಗರ್ ಅವರ್ಸಲ್ಲಿ ಓಪನ್ ಇರೋದ್ರಿಂದ ಇಟ್ ವಿಲ್ ಬಿ ಮೋರ್ convenient to the customers to go to that store and to buy the products. Understood? Convenience in buying. So next one, fourth one, ವೈಡ್ ಸೆಲೆಕ್ಷನ್. ಏನಾಗುತ್ತೆ, ಒಂದು ಶಾಪ್ ಅಂದಮೇಲೆ ದೇ ವಿಲ್ ಕೀಪ್ ವೆರೈಟಿ ಆಫ್ ಪ್ರಾಡಕ್ಟ್ಸ್. ಆವಾಗ ಏನಾಗುತ್ತೆ, ನಿಮಗೆ ಸೆಲೆಕ್ಷನ್ ಮಾಡಲಿಕ್ಕೆ ಇನ್ ಆರ್ಡರ್ ಟು ಚೂಸ್ ದೇರ್ ವಿಲ್ ಬಿ ಮೋರ್ ಪ್ರಾಡಕ್ಟ್ಸ್ ಟು ಚೂಸ್. ನಿಮಗೆ ಆಯ್ಕೆ ಮಾಡ್ಕೊಳಕ್ಕೆ ಭಾಳ ವೈಡ್ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಇರ್ತಾವೆ. ಇಫ್ ಯು ಗೋ ಟು ಅ ರಿಟೇಲ್ ಶಾಪ್ ದೇರ್ ವಿಲ್ ಬಿ ಮೋರ್ ಪ್ರಾಡಕ್ಟ್ಸ್, ಜಾಸ್ತಿ ಪ್ರಾಡಕ್ಟ್ಸ್ ಇರುತ್ತೆ. ಯು ಕ್ಯಾನ್ ಮೇಕ್ ಅ ಚಾಯ್ಸ್ ದಟ್ ವಿಚ್ ಒನ್ ಯು ಗೋನ ಬಾಯ್ ಅಂತ. ಓಕೆ, ಸೊ ದೇರ್ ವಿಲ್ ಬಿ ವೈಡ್ ಸೆಲೆಕ್ಷನ್. ನಿಮಗೆ ಸೆಲೆಕ್ಷನ್ ಮಾಡೋಕೆ ಜಾಸ್ತಿ ಏನಂತಾರೆ ಸಾಮಾನು ಇರ್ತಾವೆ. ಯು ಕ್ಯಾನ್ ಸೆಲೆಕ್ಟ್ ಇಟ್ ವಿಚ್ ಎವರ್ ಯು ವಾಂಟ್. ಓಕೆ, ದೇರ್ ವಿಲ್ ಬಿ ಮೋರ್ ಚಾಯ್ಸಸ್. ಯು ಕ್ಯಾನ್ ಬೈ, ಯು ಕ್ಯಾನ್ ಸೆಲೆಕ್ಟ್ ವಿಚ್ ಎವರ್ ಯು ವಾಂಟ್. ವೈಡ್ ವೆರೈಟಿ ಆಫ್ ಆಪ್ಷನ್ಸ್ ಇರುತ್ತೆ to buy the goods. Okay, you can select it whichever you want to buy. Next one, yeah, after sales service. See, ಒಂದ್ಸತೆ ಗೂಡ್ಸ್ ತೊಗೊಂಡು ಹೋಗ್ಬಿಟ್ರೆ ಅಲ್ಲಿಗೆ ರಿಟೇಲರ್ನ ಕೆಲಸ ಮುಗಿಯಂಗಿಲ್ಲ. he will provide home delivery, right? If you go to like if you purchase a washing machine ಪರ್ಚೇಸ್ ಆಗಿದೆ ತೊಗೊಂಡೋಗಿ ಅನ್ನೋದಿಲ್ಲ. ಅವ್ರೇನು ಮಾಡ್ತಾರೆ, ನಿಮ್ಮ ಮನೆಯವರೆಗೂ ದೇ ವಿಲ್ ಪ್ರೊವೈಡ್ ಹೋಮ್ ಡೆಲಿವರಿ, ರೈಟ್? ಅದು ಒಂದು ಸರ್ವಿಸ್, ಅದಕ್ಕೆ ಆಫ್ಟರ್ ಸೇಲ್ಸ್ ಸರ್ವಿಸ್ ಅಂತ ಹೇಳ್ತಾರೆ. ಸೇಲ್ಸ್ ಆದಮೇಲೆ ಕೊಡುವಂಥ ಸರ್ವಿಸಸ್ಸಿಗೆ ಆಫ್ಟರ್ ಸೇಲ್ಸ್ ಸರ್ವಿಸ್ ಅಂತ ಹೇಳ್ತಾರೆ. ಈ ಥರದ್ದೆಲ್ಲ ಸರ್ವಿಸಸನ್ನು ಯಾರು ಮಾಡ್ತಾರೆ, ರಿಟೇಲರ್ಸ್ ಟು ದ ಅಲ್ಟಿಮೇಟ್ ಕನ್ಸ್ಯೂಮರ್ಸ್. ಓಕೆ, ಆಮೇಲೆ ಸಪ್ಲೈ ಆಫ್ ಸ್ಪೇರ್ ಪಾರ್ಟ್ಸ್. ಕೆಲವೊಂದು ಸಣ್ಣ ಸಣ್ಣ ಸ್ಪೇರ್ ಪಾರ್ಟ್ಸ್ ಬೇಕಿದ್ರೆ ಸಮ್ಟೈಮ್ಸ್ ದೇ ವಿಲ್ ಸಪ್ಲೈ ದೋಸ್ ಸ್ಪೇರ್ ಪಾರ್ಟ್ಸ್. ಈಗ ನಮ್ಮ ಹತ್ರ ಐಟಮ್ ತೊಗೊಂಡು ಹೋಗಿದ್ದೀರಿ, ಅದ್ರದ್ದು ಒಂದು ಸ್ಪೇರ್ ಪಾರ್ಟ್ ಇಲ್ಲ ಅಂದರೆ ನಮ್ಮ ಜವಾಬ್ದಾರಿ ಅಲ್ಲ ಅಂತ ಹೇಳೋದಿಲ್ಲ. ಅದರಲ್ಲಿ ಒಂದು ಸ್ಪೇರ್ ಪಾರ್ಟ್ ಇಲ್ಲಲ್ಲ, ದೇ ವಿಲ್ ಸಪ್ಲೈ those spare parts to the consumers. ಅದಕ್ಕೆ ನಂತರ ಆಫ್ಟರ್ ಸೇಲ್ಸ್ ಸರ್ವಿಸ್ ಅಂತ ಹೇಳ್ತಾರೆ. ಓಕೆ, ಸಿಕ್ಸ್ತ್ ಒನ್, ಪ್ರೊವೈಡ್ ಕ್ರೆಡಿಟ್ ಫೆಸಿಲಿಟೀಸ್. ಏನು ಮಾಡ್ತಾನೆ, ರಿಟೇಲರ್ ವಿಲ್ ಪ್ರೊವೈಡ್ ಕ್ರೆಡಿಟ್ ಫೆಸಿಲಿಟೀಸ್. ಯಾರಿಗೆ? ಟು ರೆಗ್ಯುಲರ್ ಬಯರ್ಸ್ ಆರ್ ಕಸ್ಟಮರ್ಸ್, ಕನ್ಸ್ಯೂಮರ್ಸ್. ರೆಗ್ಯುಲರ್ ಆಗಿ ಒಂದೇ ಶಾಪಲ್ಲಿ ಕಸ್ಟಮರ್ಸ್ ಯಾರು ಬರ್ತಾರಲ್ಲ ಅವ್ರ ಮೇಲೆ ಒಂದು ಫೇತ್ ಬೆಳೆಯುತ್ತೆ, ಒಂದು ವಿಶ್ವಾಸ, ಒಂದು ಟ್ರಸ್ಟ್ ಬೆಳೀತದೆ. ಯಾರಿಗೆ? ರಿಟೇಲರಿಗೆ. ಈಗ ನಾವು ಅವನಿಗೆ ಉದ್ರಿ ಕೊಟ್ಟರು, ಅವ್ನು ನನಗೆ ಮುಂದೆ ಹಿ ವಿಲ್ ರಿಟರ್ನ್ ದ ಮನಿ ಬ್ಯಾಕ್ ಅಂತ ಹೇಳಿ. ಸೊ ಆ ಥರ ರೆಗ್ಯುಲರ್ ಬಯರ್ಸ್ ಏನು ಹೇಳ್ತಾರಲ್ಲ, ರೆಗ್ಯುಲರ್ ಕಸ್ಟಮರ್ಸ್, ಅವ್ರಿಗೇನು ಮಾಡ್ತಾನೆ, ಹಿ ವಿಲ್ ಪ್ರೊವೈಡ್ ಕ್ರೆಡಿಟ್ ಫೆಸಿಲಿಟೀಸ್, ಓಕೆ, ಟು ದ ರೆಗ್ಯುಲರ್ ಬಯರ್. ಅವಾಗೇನಾಗುತ್ತೆ, ಉದ್ರಿ ಕೊಡ್ತಾರೆ ಅಂದಮೇಲೆ ಇಟ್ ವಿಲ್ ರೆಡ್ಯೂಸ್ ಬರ್ಡನ್ on customers. ಕಸ್ಟಮರ್ಸ್ ಮೇಲೆ ಫುಲ್ ಪೇಮೆಂಟ್ ಬರ್ಡನ್
ಏನಾಗುತ್ತೆ ರೆಡ್ಯೂಸ್ ಆಗಿಬಿಡ್ತದೆ. ಸಮ್ಟೈಮ್ಸ್ ಹಾಫ್ ಪೇಮೆಂಟ್ ಮಾಡಿ ಇನ್ನು ಹಾಫ್ ಆಮೇಲೆ ಕೊಡ್ತೀನಿ ಅಂತಲೂ ತೊಗೊಂಡು ಹೋಗ್ತಾರೆ ಪ್ರಾಡಕ್ಟ್ಸನ್ನು. ರೆಗ್ಯುಲರ್ ಬಾಯಸಿಗೆ ಆ ಥರ ಫೆಸಿಲಿಟೀಸನ್ನು ರಿಟೇಲರ್ಸ್ ವಿಲ್ provide. Understood? So these are the services provided by retailers to the customers, and those were the services provided by retailers to the manufacturers and wholesalers. Understood? Yes. Okay, so next barodhenandra types of retail trading. We shall see that in the next class. So till now we have seen trade, meaning and types of trade. We have seen internal trade and external trade. Internal trade alli matte two types, ಒಂದು wholesale trade and retail trade, right? So wholesale trade alli wholesaler andre yaru and what do you mean by wholesale trade adanna nodidvi. After that we have seen the services provided by wholesalers to the retailers and manufacturers. After that we have seen the meaning of retail trade. Retail trade andre enu meaning, and after that retailer andre yaru, retailing andre enu adannu nodidvi. After that we have seen services provided by retailers to the customers and wholesalers and manufacturers. Okay, so in the next class we shall see the types of retailing or retail trade. ಯಾವ ತರದ ರಿಟೇಲ್ ವ್ಯಾಪಾರಿಗಳು ಇರ್ತಾರೆ ಅಂತ we shall see in the next class. Okay, thank you, have a nice day.